crime, Kuldeep Jain, Joint Commissioner Admin, ಇಲ್ಲಿ ಉಪಸ್ಥಿತ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು, ಜಾಯಿಂಟ್ ಕಮಿಷನರ್ ಈಸ್ಟ್, ಜಾಯಿಂಟ್ ಕಮಿಷನರ್ ವೆಸ್ಟ್ ಮತ್ತು ಎಲ್ಲ DCPs, ACPs, ಎಲ್ಲ ಸಿಬ್ಬಂದಿ ವರ್ಗದವರು, CR, ಆಡ್ಗುಡಿ ಎಲ್ಲ ಸಿಬ್ಬಂದಿ ಮತ್ತು ಆಫೀಸರ್ಸ್. ಮೊದಲಾಗಿ ನಾನು ಶ್ರೀ ಮಂಜುನಾಥ್ ಬಾಬು ಅವ್ರಿಗೆ ವಂದಿಸ್ತಾ ಇದ್ದೀನಿ. ಯಾಕೆಂದರೆ ಅವರೇ ಸ್ವತಃ ವಾಲಂಟಿಯರ್ ಆಗಿ ಪರೇಡ್ ಮಾಡಬೇಕು ಅಂತ ನಮ್ಮ ಹಿರಿಯ ಅಧಿಕಾರಿ ಅವರು ಹೇಳಿದರು. ನೆಕ್ಸ್ಟ್ ಮಂತ್ ಅವ್ರದ್ದು ರಿಟೈರ್ಮೆಂಟ್ ಇದೆ. ಸೊ ಇಂಥ ಒಂದು ಶಿಸ್ತಿನ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಇದ್ದೀವಿ. ಇದು ಒಂದು ಎಕ್ಸಾಂಪಲ್ ಇದೆ. ಅವರು ಲಾಸ್ಟ್ ಮಂತ್ ಆಫ್ ಹಿಸ್ ರಿಟೈರ್ಮೆಂಟ್, ಬಟ್ ಹಿ ಇಸ್ ಕಮಾಂಡಿಂಗ್ ದಿ ಪರೇಡ್ ವಾಲಂಟರಿಲಿ. ಸೊ ಇನ್ನೊಮ್ಮೆ ಸರಿ ಅವ್ರಿಗೋಸ್ಕರ ಎಲ್ಲ ಚಪ್ಪಾಲಿ ಬರಲಿ. ಸ್ವಲ್ಪ ಮೈನರ್ ಲೋಪದೋಷ ಇತ್ತು, ಆದರೆ ನಿಮ್ಮ ಎಫರ್ಟ್ ಮತ್ತೆ ಉತ್ಸಾಹ ಅದು ನಮ್ಮ ಯಂಗ್ಸ್ಟರ್ಸ್ ಅವ್ರು ನೋಡಬೇಕು ಅಂತ. ನಾವು ಪೊಲೀಸ್ ಇಲಾಖೆ ಸೇರಿದ ಮೇಲೆ 1 ವರ್ಷ ಇರಲಿ 2 ವರ್ಷ ಯಾವುದು ನಮ್ದು ಟ್ರೈನಿಂಗ್ ಕಾಲ ಇರ್ತದೆ, ಟ್ರೈನಿಂಗ್ ಅಕಾಡೆಮಿಯಲ್ಲಿ ಇರಲಿ ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಅಲ್ಲಿ ಎಲ್ಲ ಸ್ಟಾಫ್ ಕಾನ್ಸ್ಟೇಬಲ್ ಇಂದ ಹಿಡಿದು IPS ವರೆಗೆ ಇದೇ ಒಂದು ನಮ್ದು ಮೇನ್ ಕರ್ಮಭೂಮಿ ನಾವು ಹೇಳ್ಬೋದು. ಇವತ್ತು ನೋಡಿ, ಇಷ್ಟು ಒಳ್ಳೆ ವಾತಾವರಣದಲ್ಲಿ ತಾವೆಲ್ಲರೂ ಬಂದಿದ್ದೀರಾ. ಮತ್ತೆ ನಾವು ಇದು ಪರೇಡ್ ನೋಡಿದ್ದೀವಿ. ಇತ್ತೀಚೆಗೆ ಏನಾಗ್ತಾ ಇದೆ, ನಮ್ಮ ದಿನದ ಕೆಲಸ ಒತ್ತಡದಲ್ಲಿ ಎಲ್ಲ ಕಡೆ ಥಾನೆ ಮಟ್ಟದಲ್ಲಿ ಇರಲಿ, ಡಿವಿಷನ್ ಮಟ್ಟದಲ್ಲಿ ಅಥವಾ ನಮ್ಮ ಎಂಟೈರ್ ಸಿಟಿ ಮಟ್ಟದಲ್ಲಿ ಕೆಲವು ಟೈಮ್ ನಾವು ಪರೇಡ್ ಬಗ್ಗೆ ನಾವು ಅಷ್ಟು ಗಮನ ಇಡ್ತಾ ಇಲ್ಲ. ನೀವು ಕೇಳಬಹುದು, ಯಾಕೆ ಇಷ್ಟೆಲ್ಲ ವಿಸ್ತೃತವಾಗಿ ಕಮಿಷನರ್ ಸಾಹೇಬರು ಬರ್ತಾ ಇದ್ರೆ ಅದಕ್ಕೆ ಇಷ್ಟೆಲ್ಲ ದೊಡ್ಡಾಗಿ ಮಾಡಬೇಕು ಅಂತ ಇಲ್ಲ. ಎಲ್ಲ ಹಂತದಲ್ಲಿ ಮಾಡಿದರೆ ಇವತ್ತು ಪರೇಡ್ ಚೆನ್ನಾಗಿ ಬರ್ತದೆ. ನಾವು ಚೆನ್ನಾಗಿ ತೋರಿಸಬಹುದು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ವೆರಿ ಗುಡ್. ತುಂಬಾ ಚೆನ್ನಾಗಿ ನೀವೆಲ್ಲರೂ ಮಾಡಿದ್ರ. ಇದೇ ರೀತಿ ಇನ್ನೂ ಪರ್ಫೆಕ್ಷನ್ ಮಾಡಬೇಕು. ಕೆಲವು ಪಾಯಿಂಟ್ಸ್ ಇದೆ, ನಾವು ನಮ್ಮ ಸೀನಿಯರ್ ಅಧಿಕಾರಿಯವ್ರ ಜೊತೆಗೆ ಮಾತಾಡ್ತೇನೆ. ಡಿಸಿಪ್ಲಿನ್ ಇಲ್ಲಿಂದನೇ ನಾವು ಕಳಿಬೇಕು. ಎಷ್ಟು ನಾವು ಲಾಸ್ಟ್ ರಿಟೈರ್ಮೆಂಟ್ ಆಗುವವರೆಗೆ ಇದು ಬೇರೆ ಇಲಾಖೆಯಲ್ಲಿ ಈ ತರ ನಮಗೆ ಡಿಸಿಪ್ಲಿನ್ ಇಲ್ಲ. ಬೆಳಿಗ್ಗೆ ನೀವು 8 ಗಂಟೆಗೆ ಪರೇಡ್ ಅಂದ್ರೆ ನಾವು ಖಂಡಿತ 5:30, 5 ಗಂಟೆಗೆ 6 ಗಂಟೆಗೆ ನೀವೆಲ್ಲ ಎದ್ದು ರೆಡಿಯಾಗಿ ಇಲ್ಲಿ ಬಂದಿರಬಹುದು. ಇದು ಸ್ವಲ್ಪ ಕಷ್ಟದ ಕೆಲಸ, ಆದ್ರೆ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ, ನಿಮ್ಮ ಹೆಲ್ತ್, ನಿಮ್ಮ ಸ್ವಾಸ್ಥ್ಯಕ್ಕೋಸ್ಕರ ಇದು ಬಹಳ ಮುಖ್ಯ ಇದೆ. ನಾಟ್ ಓನ್ಲಿ ಪರೇಡ್, ರೂಟೀನ್ ಲೈಫ್. ಆ ರೂಟೀನ್ ಲೈಫ್ ನಮ್ಮ ಇತ್ತೀಚೆಗೆ ಲಾ ಅಂಡ್ ಆರ್ಡರ್ ಅಥವಾ ಬೇರೆ ಬೇರೆ ಕೆಲಸಕ್ಕೋಸ್ಕರ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆದರೂ ಎಷ್ಟು ಟೈಮ್ ಇರಲಿ, 10 ನಿಮಿಷ ಇರಲಿ, ಅರ್ಧ ತಾಸು ಇರಲಿ, 1 ಅವರ್ ಇರಲಿ, ನೀವು ಏನಾದರೂ ಮಾಡಿ ನಿಮ್ಮ ಫಿಸಿಕಲ್ ಆಕ್ಟಿವಿಟಿಗೋಸ್ಕರ ಸಮಯ ನೀವು ಅವಕಾಶ ಇಡಲೇಬೇಕು, ಅವಕಾಶ ಕೊಡಲೇಬೇಕು. ಇಲ್ಲಾಂದ್ರೆ ಬರ್ತಾ ಬರ್ತಾ ನಿಮಗೆ ಬೇರೆ ಬೇರೆ ತೊಂದರೆ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ಯಂಗ್ಸ್ಟರ್ಸ್ ಅವ್ರು ಏನಾಗಿದೆ, ನಾನು ನೋಡ್ತಾ ಇದ್ದೀನಿ, ನೀವು ಪೊಲೀಸ್ ಇಲಾಖೆ ಸೇರಿದ್ರ ಕರೆಕ್ಟ್, ಆದ್ರೆ ನಿಮ್ಗೆ ಬೇರೆ ಬೇರೆ ಇಲ್ಲ, ನಮ್ಗೆ ಇದು ಇಲ್ಲ ಅದು ಇಲ್ಲ. ನಾನು ಇನ್ನೊಂದು ಕಳೆದ ತಿಂಗಳು ಕೂಡ ನಾನು ಪರೇಡ್ ಅಲ್ಲಿ ಹೇಳಿದೆ, ನಿಮ್ಮ ಸ್ವೇಚ್ಛೆಯಿಂದ ನೀವು ಬಂದಿದ್ದೀರಾ ಇಲ್ಲಿಗೆ. ಅಂಡ್ ನಮ್ಮ ಇಲಾಖೆಯಲ್ಲಿ ದಿನನಿತ್ಯ ಅಂದ್ರೆ ವರ್ಷಕ್ಕೆ ಒಂದೊಂದು ಹೊಸ ಸ್ಕೀಮ್ ನಾವು ಕೊಡ್ತಾ ಇದ್ದೀವಿ ಎಲ್ಲ ಸ್ಟಾಫ್ಗೋಸ್ಕರ. ಅವರು ಆರೋಗ್ಯಕ್ಕೋಸ್ಕರ ಇರಲಿ ಅಥವಾ ಫ್ಯಾಮಿಲಿ ವೆಲ್ಫೇರ್ಗೋಸ್ಕರ ಇರಲಿ ಅಥವಾ ಹೌಸಿಂಗ್ಗೋಸ್ಕರ ಇರಲಿ, ಪ್ರತಿಯೊಂದು ವಿಷಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ವತಿಯಿಂದ DD ಸಾಹೇಬ್ ಕಡೆಯಿಂದ ನಾವು ಯಾವಾಗಲೂ ಮೀಟಿಂಗ್ ಅಲ್ಲಿ ಇದೇ ಕೇಳ್ತೀವಿ, ಇದೇ ಚರ್ಚೆ ಆಗುತ್ತೆ, ಯಾವ ರೀತಿ ಇಂಪ್ರೂವ್ ಮಾಡಬೇಕು. ಸೊ ಇಂಥ ಇಂಪ್ರೂವ್ಮೆಂಟ್ ನೀವು ಕೂಡ ನೋಡಿರ್ಬೋದು. ಯಾರ್ಯಾರ್ದು ಇಲ್ಲಿ ತುಂಬಾ ವರ್ಷ ಸರ್ವಿಸ್ ಆಗಿದೆ. ಮುಂಚೆ ಏನಿತ್ತು, ಯಾವ ರೀತಿ ಕ್ವಾರ್ಟರ್ಸ್ ಇತ್ತು, ಈಗ ಕ್ವಾರ್ಟರ್ಸ್ ಯಾವ ರೀತಿ ಇದೆ. ನಿಮ್ಮ ಆಡ್ಗುಡಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ವಾರ್ಟರ್ಸ್ ಆಗ್ತಾ ಇದೆ. ಇಷ್ಟು ಒಳ್ಳೆ ವಾತಾವರಣ. ಇಲ್ಲಿ ವಾಕಿಂಗ್ಗೆ ಜನ ಬರ್ತಾರ ಬೇರೆ ಕಡೆಯಿಂದ, ನೀವು ನೋಡಿರ್ಬೋದು. ಈಗ ನಾವು ದುಡ್ಡು ಕೊಟ್ಟು ವಾಕಿಂಗ್ ಮಾಡಬೇಕು ಬೇರೆ ಕಡೆ, ಇಷ್ಟು ಓಪನ್ ಆಗಿ ಸ್ಪೇಸ್ ಸಿಗಲ್ಲ. ಸೊ ಇಷ್ಟೆಲ್ಲ ಸುಮಾರು ಫ್ಯಾಸಿಲಿಟೀಸ್ ಇದೆ. ಆ ಫ್ಯಾಸಿಲಿಟೀಸ್ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನಮ್ಗೆ ಏನ್ ಸರ್ಕಾರ ಕೊಟ್ಟಿದ್ದಾರೆ, ನಾವು ಏನು ಇಲಾಖೆಗೆ ಸೇರಿದ್ದೀವಿ, ಇಷ್ಟೆಲ್ಲ ಸೌಲಭ್ಯ ಇದೆ. ಖಂಡಿತ ನಿಮ್ಗೆ ಎಲ್ಲ ಇಲ್ಲ, ಏನು ಸಿಗ್ಬೇಕಾದ್ರೂ ಸಿಕ್ಕಿದೆ.
ಇನ್ನು ಇಂಪ್ರೂವ್ಮೆಂಟ್ ಕೂಡ ಹಾಗೆ ಆಗ್ತದೆ. ಬಟ್ ಇಲಾಖೆಗೆ ಸೇರಿದ ಮೇಲೆ ನಾವು ವಾಪಸ್ ಇಲಾಖೆಗೆ ಕೂಡ ನಾವು ಕೊಡಬೇಕು. ಕೆಲವು ಇಂಡಿಸಿಪ್ಲಿನ್ ಮ್ಯಾಟರ್ಸ್ ಆಗಿದೆ, ನಾವು ಜಾಸ್ತಿ ಈಗ ಪರೇಡಲ್ಲಿ ಹೇಳಲ್ಲ, ನಿಮಗೆ ಗೊತ್ತಿದೆ. ಕೆಲವು ಇಂಡಿಸಿಪ್ಲಿನ್ ಮ್ಯಾಟರ್ಸ್ ಆಗ್ತದೆ, ನಾವು ಸ್ಟ್ರಿಕ್ಟ್ಲಿ ಡೀಲ್ ಮಾಡ್ತೀವಿ. ಅವ್ರಿಗೆ ಇಂಡಿಸಿಪ್ಲಿನ್ ಆದ್ರೆ ನಾವು ಟಾಲರೇಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮ ಎಲ್ಲ ಆಫೀಸರ್ಸ್ಗೆ ಕೂಡ ಹೇಳಿದ್ದೀನಿ. ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಇಲಾಖೆ ಬಗ್ಗೆ ಚಿಂತನೆ ಮಾಡಿ. ಬೇರೆ ಡಿಪಾರ್ಟ್ಮೆಂಟ್ ಏನ್ ನಡೀತಾ ಇದೆ, ಬೇರೆ ನಾವು ಏನ್ ಮಾಡಬೇಕು, ಹೇಗ್ ಮಾಡಬೇಕು, ಅದು ನಮ್ ಕೆಲಸ ಅಲ್ಲ. ನಮ್ಗೆ ಏನ್ ಪೊಲೀಸ್ ಡ್ಯೂಟಿ ಇದೆ, ಪೊಲೀಸ್ ಡ್ಯೂಟಿ ಮಾಡಬೇಕು. ನೀವು ನೋಡಿರ್ಬೋದು, ಇತ್ತೀಚೆಗೆ ನಾವು ಪೇಪರ್ಲಿ ಓದಿದೀವಿ, ಅಲ್ಲಿ ಇವರು ಇದು ಮಾಡಿದ್ರು, ಅದು ಮಾಡಿದ್ರು. ಅದು ನಮ್ ಕೆಲಸ ಅಲ್ಲ. ನೀವು ಇವತ್ತು ನಾಳೆ ಸಿಕ್ಕಾಕೊಟ್ರೆ ತೊಂದರೆ ಆಗ್ತದೆ ನಿಮ್ಗೆ. ಸೊ ದಯವಿಟ್ಟು ನಿಮ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಬಂದಿದ್ದೀರಾ, ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದೀರಾ, ಜನಗೆ ಒಂದು ಒಳ್ಳೆ ಉತ್ತಮ ಸೇವೆ ಕೊಡಲಿಕ್ಕೆ. ಡಿಫಿಕಲ್ಟ್ ಇದೆ, ಟ್ರಾಫಿಕ್ ತುಂಬಾ ಸಮಸ್ಯೆ ಇದೆ, ನೈಟ್ ರೌಂಡ್ ಮಾಡಬೇಕು. ಆದ್ರೆ ನಮ್ದು ಅದೇ ಡ್ಯೂಟಿ ಇದೆ, ಬೇರೆ ಏನ್ ಇದು ಇಲ್ಲ. ಸೊ ದಯವಿಟ್ಟು ನಿಮ್ ಡ್ಯೂಟಿ ಕರೆಕ್ಟ್ ಆಗಿ ಮಾಡಿ. ನಮ್ಮ ಡೆಪ್ಟಿ ಕಮಿಷನರ್ಸ್ ಡಿವಿಷನ್ಸ್ಗೆ ಕೂಡ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಿಮ್ ಜೊತೆಗೆ ಸಂಪರ್ಕಿಸಿ. ನಿಮ್ಗೆ ಸುಖದ ಏನು ಪ್ರಾಬ್ಲಮ್ ಇದ್ರೆ ಅದನ್ನು ನಮ್ ಗಮನಕ್ಕೆ ತರಬೇಕು. ನಮ್ಮ ಏರಿಯಾದ ಕಾರ್ಯವ್ರಿಗೆ ಯಾರು ಸಂಬಂಧಪಟ್ಟ, ಅದು ಎಸ್ಟಾಬ್ಲಿಷ್ಮೆಂಟ್ ಮ್ಯಾಟರ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ಇರ್ಬೋದು, ಅಥವಾ ಬೇರೆ ಏನಾದರೂ ನಿಮ್ಮ ಪರ್ಸನಲ್ ಸಮಸ್ಯೆ ಇರ್ಬೋದು. ಪರ್ಸನಲ್ ಸಮಸ್ಯೆ ಅಂದ್ರೆ ಬರೀ ಟ್ರಾನ್ಸ್ಫರ್ ಅಲ್ಲ, ಯಾರು ನೋಡಿದ್ರೆ ಟ್ರಾನ್ಸ್ಫರ್. ಏನ್ ಟ್ರಾನ್ಸ್ಫರ್? ಮೊನ್ನೆ ಯಾರು ಬಂದಿದ್ರು, ಈಗ ನಮ್ಗೆ ಸಿಟಿಯಿಂದ ಇಲ್ಲಿಂದ ಅಲ್ಲಿ ಬೇಡ, ಸಿಟಿ ನೀವು ಬೇರೆ ಅವ್ರಿಗೆ ನೋಡಿ, ಎಲ್ಲಿ ಉತ್ತರ ಕರ್ನಾಟಕ ಎಲ್ಲೆಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರೋರು. ಸಿಟಿಯಲ್ಲಿ ಒಂದ್ ಸ್ಟೇಷನ್ ಇನ್ನೊಂದು ಸ್ಟೇಷನ್ ಟ್ರಾನ್ಸ್ಫರ್ ಆದ್ರೆ ಏನ್ ದೊಡ್ಡ ಸಮಸ್ಯೆ ಆಯ್ತು? ಅಥವಾ ಇಂಥದೇ ಸ್ಟೇಷನ್ ಬೇಕು ಅಂತ ಇಂಥದೇ ಡ್ಯೂಟಿ ಬೇಕು. ನನಗೆ ಯಾವ್ದು ಈ ತರ ಸಿಫಾರಿಶು ಬಂದ್ರೆ ನಾನು ಬಹಳ ಸೀರಿಯಸ್ ಆಗಿ ತೋಡ್ತೀವಿ. ಜೆನ್ವಿನ್ ಪ್ರಾಬ್ಲಮ್ ಇದ್ರೆ ನಿಮ್ಮ ಆಫೀಸರ್ಸ್ ಮುಖಾಂತರ ಹೇಳಿ, ಈ ತರ ಸಮಸ್ಯೆ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಇದು ನಾವು ಖಂಡಿತ ಅದ್ರ ಬಗ್ಗೆ ನೋಡ್ತೀವಿ. ಮತ್ತೆ ನಿಮ್ಮ DCPs ಅವ್ರು ಯಾವಾಗಲೂ ನಮ್ಗೆ ಭೇಟಿ ಮಾಡುವಾಗ ಹೇಳ್ತಾರೆ, ಅವರು ಸರಿ ಇಂಥವ್ರಿಗೆ ಇದು ಜೆನ್ವಿನ್ ಪ್ರಾಬ್ಲಮ್ ಇದೆ. ಬಟ್ ಬೇರೆ ಏನಾದರೂ ಸಮಸ್ಯೆ ಅದಕ್ಕೆ ಲಿಂಕ್ ಮಾಡಿದ್ರೆ ದಟ್ ಇಸ್ ವೆರಿ ರಾಂಗ್. ಸೊ ಅದು CR ಅಲ್ಲಿ ಕೂಡ ಇದು ನೋಡಿ. ಆಡ್ಗುಡಿ CR ಬಗ್ಗೆ ನನಗೆ ತುಂಬಾ ಯಾಕೆ ನಾನು MD ಪೊಲೀಸ್ ಹೌಸಿಂಗ್ ಇದ್ದಾಗ ನಾನು ಯಾವಾಗಲೂ ಇಲ್ಲಿ ಬರ್ತಿದ್ದೆ. ಇದು ಏನ್ ದೊಡ್ಡ ಅಪಾರ್ಟ್ಮೆಂಟ್ಸ್ ಆಗಿದೆ, ಅದು ನನ್ನ ಕಾಲದಲ್ಲಿ ನಾನು ಇದಕ್ಕೆ ಇದು ಮಾಡಿದೆ. ಫೌಂಡೇಶನ್ ಸ್ಟೋನ್ ಮತ್ತೆ ಪ್ರಪೋಸಲ್ ಇಲ್ಲಿ ಬಂದಿತ್ತು. ಇದು ನಮ್ದು ಬಹಳ ಇಂಪಾರ್ಟೆಂಟ್ ಏರಿಯಾ. ಸೊ ಇದಕ್ಕೆ ಸ್ವಚ್ಛ ಆಗಿ ಇಡಬೇಕು, ನೀಟಾಗಿ ಇಡಬೇಕು ಅಂತ ನಿಮ್ಮ ಒಂದು ಉದ್ದೇಶ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಬೇರೆ ಇಲಾಖೆಯವರು ಇಲ್ಲ, ಅವರು ಅಲ್ಲಿ ಜಾಸ್ತಿ ಜಾಗ ಇದೆ, ನಮ್ಗೆ ಸ್ವಲ್ಪ ಜಾಗ ಕೊಡಿ, ಇಂಥದ್ದು ಇಮಿಡಿಯೇಟ್ಲಿ ಬಂದ್ಬಿಡ್ತಾರೆ. ಪ್ರತಿಯೊಂದು ಒನ್ ಕ್ಷೇತ್ರ DCP CR ಆಫ್ ಆಡ್ಗುಡಿ ನೀವು ನೋಡ್ಕೊಳ್ಬೇಕು. ಪ್ರಪೋಸಲ್ ಕೊಡಿ, ಇನ್ನು ಏನ್ ಡೆವಲಪ್ಮೆಂಟ್ ಮಾಡಬಹುದು. ಮತ್ತೆ ಎವ್ರಿ ಡೆವಲಪ್ಮೆಂಟ್ ಶುಡ್ ಬಿ ನಮ್ದು ಒಂದು ಪ್ರಪೋಸಲ್ ಇರಬೇಕು. ಬೇರೆ ಇಲ್ಲಿ ಅವ್ರು ಹೇಗ್ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತಿಲ್ಲ. ನಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನೇ ಮಾಡಬೇಕು. ಸ್ವಲ್ಪ ಡಿಸಿಪ್ಲಿನ್ ಇರಬೇಕು. ಅಲ್ಲಿ ಪಕ್ಕದಲ್ಲಿ KSRP ಇದೆ ನೋಡಿ, ಯಾವ ರೀತಿ ಅವ್ರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದನ್ನು ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡಬಹುದು. ಓಕೆ, ನಿಮ್ಗೆ ಬೇರೆ ಫಂಡ್ಸ್ ಏನಿದ್ರೆ ವಿಲ್ ಟ್ರೈ ಟು ಗೆಟ್ ದಿ ಫಂಡ್ಸ್. ಸೊ ಇಷ್ಟೆಲ್ಲ ಹೇಳಿ ನಾನು ಇನ್ನೊಂದು ಸರಿ ನಮ್ಮ ಸಿಟಿ ಪೊಲೀಸ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇತ್ತೀಚೆಗೆ ನೀವು ನೋಡಿರ್ಬೋದು ನಮ್ಮ ಪ್ರೆಸ್ ಬ್ರೀಫಿಂಗ್ ಅಲ್ಲಿ ಪ್ರತಿಯೊಂದು ಡಿವಿಷನ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿ ತಕ್ಷಣ ಯಾರ್ಯಾರು ಕಲ್ಲರಿಗೆ ಹಿಡಿಬೇಕು, ಏನ್ ಸಮಸ್ಯೆ ಆಗಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬೇರೆ ಬೇರೆ ರೀತಿಯಿಂದ ತಕ್ಷಣ ಅಪ್ಲೋಡ್ ಆಗ್ಬಿಡ್ತದೆ. ಸೊ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿ ನಿನ್ನೆ ಕೂಡ ಒಂದು ಒಳ್ಳೆ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಏನಾಗುತ್ತೆ, ಮಹಿಳೆ ಮತ್ತೆ ಮಕ್ಕಳು ಮತ್ತೆ ಓಲ್ಡ್ ಏಜ್ ಅವ್ರೆಲ್ಲರಿಗೆ ಒಂಥರ ಗಾಬರಿ ಆಗ್ಬಿಡ್ತಾರೆ ಇಂಥ ಸಣ್ಣ ವಿಷಯ. ಸೊ ನೀವು ಕೂಡ ಅಲರ್ಟ್ ಇರಬೇಕು. ಏನಾದ್ರು ಸಮಸ್ಯೆ, CR, ಸಿವಿಲ್ ಆಫೀಸರ್ಸ್, ಮೆನ್ ಎಲ್ಲ ನಾವು ಒಂದೇ, ವಿ ಆರ್ ಆಲ್ ಒನ್. ಸೊ ನಮ್ ಕೆಲಸ ಇಲ್ಲ, ನಾವು ಬಿಟ್ಬಿಡ್ತೀವಿ, ಆ ಥರ ಇರಬಾರ್ದು. ಸ್ಟೇಷನ್ ಇಲ್ಲ, ನಮ್ಮ ಸ್ಟೇಷನ್ ಕೆಲಸ ಇಲ್ಲ, ನಮ್ಮ ಸ್ಟೇಷನ್ ಸಮಸ್ಯೆ ಆಗಿಲ್ಲ, ಅದಕ್ಕೆ ನಮ್ಗೇನು ಗೊತ್ತಿಲ್ಲ, ಹಂಗಾಗಿ ಇರಬಾರ್ದು. ಇದೆಲ್ಲ ನಾವು ಸಿಟಿ ಪೊಲೀಸ್, ಬೆಂಗಳೂರು ನಗರ ಪೊಲೀಸ್ ಅಂದ್ರೆ ಒಂದು ಯೂನಿಟ್ ಇದೆ. ಆ ಯೂನಿಟ್ ಡೌನ್ ಇನ್ಕ್ಲೂಡಿಂಗ್ ಮೀ ಅಪ್ ಟು ಕಾನ್ಸ್ಟೇಬಲ್, ವಿ ಆರ್ ಆಲ್ ಒನ್. ಸೊ ಅದಕ್ಕೆ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ. ಇನ್ನು ಮುಂದಕ್ಕೆ ಬೆಂಗಳೂರು ನಗರ ನನಗೆ ಬಹಳ ಆಶ್ಚರ್ಯ ಆಯ್ತು, ಈ ಸರಿ ಸ್ಪೋರ್ಟ್ಸ್ ಅಲ್ಲಿ ಸುಮಾರು ವರ್ಷದ ನಂತರ ನಮ್ಮ ಸಿಟಿ ಪೊಲೀಸ್ ಅವ್ರಿಗೆ ಟ್ರಾಫಿ ಸಿಕ್ಕಿದೆ.
ಸೊ ಇಟ್ ಇಸ್ ಎಲ್ಲ ಸ್ಪೋರ್ಟ್ಸ್ ಕಡೆ ಅವ್ರು ಯಾರಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಒಳ್ಳೆಯ ರೆಕಾರ್ಡ್ ನೀವು ಮಾಡಬೇಕು ಅಂತ ನಿಮ್ಗೆ ಇನ್ನೂ ಒಳ್ಳೆಯ ಪ್ರೈಸಸ್ ಸಿಗಬೇಕು ಅಂತ ನನ್ನ ಆಸೆ ಇದೆ. ಪ್ಲಸ್ ಜೊತೆಗೆ ಪ್ರತಿಯೊಂದು ಈಗ ನಾಳೆ ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಈಗಲೆಯಿಂದ ಎಲ್ಲ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿರ್ಬೇಕು. ನಮ್ಮ ಪ್ಲಟೂನ್, ನಮ್ಮ ಸಿಟಿ ಪೊಲೀಸ್ ಪ್ಲಟೂನ್ಗೆ ಪ್ರೈಸ್ ಸಿಗ್ಬೇಕು. ಸೊ ವಿ ಶುಡ್ ವರ್ಕ್ ಲೈಕ್ ದಟ್. ಇಲ್ಲ ನಾವು ರೂಟೀನ್ ಆಗಿ ನಾವು ಮಾಡ್ತಾ ಇದ್ದೀವಿ ಹಂಗೆ ಬೇಡ. ಯಾವುದು ಎಲ್ಲಿ ಪರೇಡ್ಗೆ ಹೋದಾಗ, ಎಲ್ಲಿ ಡೆಮಾನ್ಸ್ಟ್ರೇಷನ್ಗೆ ಹೋದಾಗ ನಮ್ಮ ಟೀಮ್ ಅವರು ಯಾವುದು ಡಾಗ್ ಸ್ಕ್ವಾಡ್ ಇರಲಿ ಅಥವಾ ಫೈರಿಂಗ್ ಅಲ್ಲಿ ಇರಲಿ, ಯಾವುದರಲ್ಲಿ ಇರಲಿ, ವಿ ಶುಡ್ ಆಲ್ವೇಸ್ ಕೀಪ್ ಪ್ರಾಕ್ಟೀಸಿಂಗ್ ಆ್ಯಂಡ್ ಡೂಯಿಂಗ್. ಸೊ ಇನ್ನೊಮ್ಮೆ ಸರಿ ನಮ್ಮ ಎಲ್ಲ ಆಫೀಸರ್ಸ್ CR ಅವ್ರಿಗೆಲ್ಲ ಒಳ್ಳೆ ರೀತಿಯಿಂದ ನೀವು ಏರ್ಪಡಿಸಿದ್ದೀರಾ ಈ ಪರೇಡ್, ಮತ್ತೆ ಚೆನ್ನಾಗಿ ಮಾಡಿದ್ದೀರಾ. ನಾನು ನಿಮಗೆ ಕೂಡ ಎಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ನಮ್ಮ ಮಂಜುನಾಥ್ ಬಾಬು ಅವರು ನೆಕ್ಸ್ಟ್ ಮಂತ್ ಫೇರ್ವೆಲ್ ಬಟ್ಟಿಗ ಪರೇಡ್ ಅವ್ರು ಮಾಡ್ತಾರೆ. ಸೊ ಅವ್ರ ದೇವರು ಒಳ್ಳೆ ಮಾಡಲಿ ಅವ್ರಿಗೆ ಇನ್ನು ಒಳ್ಳೆ ರೀತಿಯಿಂದ. ಯಾಕೆಂದ್ರೆ ನಾವು ಟ್ರೈನಿಂಗ್ ಅಲ್ಲಿ ಬಂದಾಗ ಇಂಗ್ಲಿಷ್ ಅಲ್ಲಿ ಕಮಾಂಡ್ ಇತ್ತು. ಮತ್ತೆ ಇನ್ಫ್ಯಾಕ್ಟ್ ನಮ್ಗೆ ಆಸ್ IPS ಆಫೀಸರ್ಸ್ ನಮ್ಗೆ ದೊಡ್ಡ ಸಮಸ್ಯೆ. ಯಾಕೆಂದ್ರೆ ನಾವು ಟ್ರೈನಿಂಗ್ ಟೈಮಲ್ಲಿ ಹಿಂದಿಯಲ್ಲಿ ಕಮಾಂಡ್, ಮತ್ತೆ ಇಂಗ್ಲಿಷ್ ಅಲ್ಲಿ ಕಮಾಂಡ್, ಈಗ ಮತ್ತೆ ಕನ್ನಡ ಕಮಾಂಡ್. ಸೊ ಮಂಜುನಾಥ್ ಬಾಬು ಅವರು ತೋರಿಸ್ಬಿಟ್ಟಿದ್ದಾರೆ. ಅವರು ಇಲ್ಲ ರಿಟೈರ್ ಆಗ್ತಾ ಕೂಡ ಕಮಾಂಡ್ ಅವ್ರು ಕಳ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ತೊಂದರೆ ಇಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.